ಹಲೋ, ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಷಯ ಬಂದು ನಮ್ಮ ಮನಸ್ಸು ದ್ವಂದ್ವ ಸ್ಥಿತಿಯಲ್ಲಿದ್ದಾಗ ನಾವು ಹೇಗೆ ಬೇಗ ಅದರಿಂದ ಆಚೆ ಬರೋದು ಅಂತ. ಬನ್ನಿ ತಿಳ್ಕೊಳ್ಳೋಣ. ಈ ದ್ವಂದ್ವ ಪರಿಸ್ಥಿತಿ ಅಂದರೆ ಡ್ಯುಯಲ್ ಮೈಂಡ್ಸೆಟ್ ಅಥವಾ ಡ್ಯುಯಾಲಿಟಿ ಅಂತ ಹೇಳ್ಬೋದು. ಈ ಒಂದು ದ್ವಂದ್ವ ಪರಿಸ್ಥಿತಿ ಅಂದರೆ ಈ ಎರಡೂ ಆಪ್ಷನ್ಸು ಒಂದೇ ಸಮಯದಲ್ಲಿ ಬರೋದು ಅಂತ ಅರ್ಥ. ಅಂದರೆ ನೋಡೋದಕ್ಕೆ ಎರಡು ಆಪ್ಷನ್ಸು ನಮಗೆ ಒಳ್ಳೆ ಥರನೇ ಅನ್ನಿಸ್ತಾ ಇರುತ್ತೆ. ಬಟ್ ಯಾವುದು ಡಿಸೈಡ್ ಮಾಡಬೇಕು, ನಮ್ಮ ಲೈಫಿಗೆ ನಾವು ಯಾವ್ದು ಇನ್ಕ್ಲೂಡ್ ಮಾಡಬೇಕು ಅನ್ನೋ ವಿಷಯದಲ್ಲಿ ನಾವು ಕನ್ಫ್ಯೂಸ್ ಆಗ್ತಾ ಇರ್ತೀವಿ. ಸೊ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ ನಮ್ಗೆ ಗೊತ್ತಾಗ್ತಾ ಇರಲ್ಲ. ಒಟ್ಟಿನಲ್ಲಿ ಒಂದನ್ನು ನಾವು ಚೂಸ್ ಮಾಡಲೇಬೇಕಾಗತ್ತೆ. ಒಂದು ಬೇಕಂದರೆ ಇನ್ನೊಂದು ಬಿಡಲೇಬೇಕಾಗತ್ತೆ. ಆ ಪರಿಸ್ಥಿತಿಯನ್ನು ನಿಭಾಯಿಸೋದು ನಮಗೆ ತುಂಬಾ ಕಷ್ಟ ಆಗುತ್ತೆ. ಚಿಕ್ಕ ಚಿಕ್ಕ ವಿಷಯಗಳಾದರೆ ನಾವು ಹೇಗೋ ಡಿಸೈಡ್ ಮಾಡಿಬಿಡ್ತೀವಿ. ಅದೇ ನಾವು ದೊಡ್ಡ ದೊಡ್ಡ ವಿಷಯಕ್ಕೆ ಬಂದರೆ ಅದು ತುಂಬಾ ಟೈಮ್ ತಗೊಳುತ್ತೆ. ಟೈಮ್ ತಗೊಂಡ್ರೂ ಸಹ ಅದು ಕರೆಕ್ಟ್ ಡಿಸಿಷನ್ ಅಂತ ಆ ತಕ್ಷಣಕ್ಕೆ ಅನ್ಸಿದ್ರೂ ಮುಂದೆ ಅದು ಕರೆಕ್ಟ್ ಆಗದೇನೂ ಸಹ ಇರ್ಬೋದು. ಕೆಲವು ಸಲ ನಾವು ಒಳ್ಳೆ ಡಿಸಿಷನ್ಸ್ನ ತಗೊಂಡಿದ್ರು ಮತ್ತೊಂದು ಸಲ ನಾವು ಕೆಲವು ಸಲ ಎಡವಿರ್ತೀವಿ. ಅದು ನಮಗೆ ಆ ಒಂದು ವಿಷಯಕ್ಕೆ ಎಂಟರ್ ಆದಾಗಲೇ ಗೊತ್ತಾಗೋದು. ಅಲ್ಲಿನ ಒಂದು ಕಷ್ಟ ಸುಖಗಳು, ಅಲ್ಲಿನ ಒಂದು ಸಾಧಕ ಬಾಧಕಗಳು ಎಲ್ಲನೂ ಅಷ್ಟೇ. ನಮ್ಮ ಮುಂಚೆನೇ ಯಾವುದು ಗೊತ್ತಾಗಿರಲ್ಲ ಅಲ್ವಾ. ಆ ಒಂದು ಫೀಲ್ಡಿಗೆ ಎಂಟ್ರ್ ಆದಮೇಲೆ ತಾನೇ ಗೊತ್ತಾಗೋದು ನಮಗೆ. ಸೊ ಅದಕ್ಕೆ ನಾವು ಡಿಸೈಡ್ ಮಾಡೋಕ್ಕೆ ಮುಂಚೆನೇ ನಾವು ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡು ಟೈಮ್ ತೊಗೊಂಡು ಡಿಸೈಡ್ ಮಾಡಬೇಕಾಗುತ್ತೆ. ಅಥವಾ ಗೊತ್ತಿರೋರ ಹತ್ರ ಆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಬೇಕಾಗತ್ತೆ. ಈ ರೀತಿ ಡ್ಯುಯಲ್ ಆಪ್ಷನ್ಸು ನಮ್ಮ ಮೈಂಡಲ್ಲಿದ್ದಾಗ ನಮ್ಮ ಮೈಂಡ್ ಫುಲ್ಲು ಬರ ಅನ್ನಿಸ್ತಾ ಇರುತ್ತೆ. ಯಾರಿಗಪ್ಪ ಹೇಳೋದು, ಯಾರಿಗಪ್ಪ ಇದನ್ನು ಫೈನಲಾಗಿ ಡಿಸಿಷನ್ ತೊಗೊಳ್ಳೋದು, ಯಾರಿಗೆ ಒಪ್ಸೋದು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರಲ್ಲ. ಒಟ್ಟಿನಲ್ಲಿ ಎಲ್ಲ ನಾವೇ ತಲೆ ಮೇಲೆ ಇಟ್ಕೊಂಡು ಯಾವ ಕೆಲಸನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಅದೇ ಒಂದು ದೊಡ್ಡ ಇದು ಅನ್ನೋ ಥರ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಒಟ್ಟಿನಲ್ಲಿ ಆ ಸಮಯವನ್ನು ನಮಗೆ ಹೇಗೆ ನಿಭಾಯಿಸೋದು, ಆ ಒಂದು ಪ್ರಾಬ್ಲಮ್ನ ಯಾರಿಗೂ ವಹಿಸೋದು ಅನ್ನೋದು ನಮಗೆ ಗೊತ್ತಾಗ್ತಾ ಇರಲ್ಲ. ಸೊ ಆಗೇನು ಮಾಡಬೇಕು ನಾವು, ಬನ್ನಿ ತಿಳ್ಕೊಳ್ಳೋಣ. ಆ ಟೈಮಲ್ಲಿ ನಾವು ಮಾಡಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್. ಏನಂದರೆ ನಮ್ಮ ಮನಸ್ಸಲ್ಲಿ ನಾವು ಯಾವ ವಿಷಯನ ಹಿಡ್ದಿಟ್ಕೊಂಡಿದ್ದೀವಿ ಅದನ್ನು ಯೂನಿವರ್ಸ್ಗೆ ಒಪ್ಸೋದು. ಯೂನಿವರ್ಸ್ಗೆ ಒಪ್ಸೋದು ಅಂದರೆ ಏನು ಅಂದರೆ ಆ ಒಂದು ಅನಂತವಾದ ಶಕ್ತಿಗೆ, ಅಂದರೆ ನಮ್ಮ ಈ ಬ್ರಹ್ಮಾಂಡವನ್ನು ಆಳ್ತಾ ಇದೆಯಲ್ಲ ಆ ಶಕ್ತಿಗೆ ನಮ್ಮ ಒಂದು ವಿಷಯಗಳನ್ನ ತಲುಪಿಸೋದು ಅಥವಾ ಒಪ್ಸೋದು ಅಂತ ಅರ್ಥ. ಸೊ ಇಷ್ಟು ಮಾಡಿದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಥವಾ ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತು ಅಂತ ನಿಮ್ಗೆ ಅನಿಸುತ್ತಾ? ಹೌದು ಫ್ರೆಂಡ್ಸ್, ಖಂಡಿತ ಸಿಕ್ಕೇ ಸಿಗುತ್ತೆ. ಟೈಮು ಮೇ ಬಿ ವೇರಿ ಆಗ್ಬೋದು. ನಿಮಗೆ ಯಾವ ಥರ ಪ್ರಾಬ್ಲಮ್ ಇದೆ ಅದಕ್ಕೆ ತಕ್ಕಂತೆ ಕೆಲವ್ರಿಗೆ ಒಂದು ವಾರದಲ್ಲೂ ಕ್ಲಿಯರ್ ಆಗ್ಬೋದು, ಕೆಲವ್ರಿಗೆ 1 ತಿಂಗಳು ತಗ್ಬೋದು, ಕೆಲವ್ರಿಗೆ ಇನ್ನೂ 3-4 ತಿಂಗಳು ಸಹ ತಗೋಬೋದು. ಒಟ್ಟಿನಲ್ಲಿ ಫೈನಲಿ ನಿಮಗೆ ಒಳ್ಳೆ ಡಿಸಿಷನ್ ಅಂತೂ ಸಿಕ್ಕೇ ಸಿಗುತ್ತೆ. ಆ ಒಂದು ಯೂನಿವರ್ಸ್ಗೆ ನಮ್ಮ ಒಂದು ವಿಷಯ ಎಲ್ಲ ಒಪ್ಸಿದ ತಕ್ಷಣ ನಾವು ತಕ್ಷಣವೇ ನೀರಾಳ ಆಗ್ತೀವಿ. ಯಾಕಂದರೆ ನಮ್ಮ ಮೈಂಡಲ್ಲಿ ಆ ಟೈಮಲ್ಲಿ ಇನ್ನೇನು ಉಳ್ಕೊಂಡಿರಲ್ಲ, ಎಲ್ಲ ನಾನು ಒಪ್ಪಿಸ್ಬಿಟ್ಟಿರ್ತೀವಲ್ವ. ಆ ಕ್ಷಣದಿಂದ ನಾವು ಬೇರೆ ಯಾವುದೇ ಕೆಲಸ ಕಾರ್ಯಗಳನ್ನು ಆರಾಮಾಗಿ ಮಾಡ್ಕೋಬೋದು. ಒಟ್ಟಿನಲ್ಲಿ ನಾವು ಯೂನಿವರ್ಸ್ಗೆ ಒಪ್ಪಿಸುವಾಗ ನಮ್ಮ ಆಯ್ಕೆಗಳು ಅಥವಾ ನಮ್ಮ ಅಹಮು ಎಲ್ಲ ಬಿಟ್ಬಿಡ್ಬೇಕು. ಜಡ್ಜ್ಮೆಂಟ್ ಏನಿದ್ರು ಯೂನಿವರ್ಸಿಗೆ ಕೊಟ್ಬಿಡ್ಬೇಕು. ಯೂನಿವರ್ಸು ನಿಮಗೆ ಯಾವ ದಾರಿ ತೋರಿಸ್ತಾರೆ ಅದಕ್ಕೆ ನೀವು ಹೋಗೋದಕ್ಕೆ ರೆಡಿ ಇರಬೇಕು. ಈ ಒಂದು ಮನಸ್ಥಿತಿ ಇದ್ದರೆ ಮಾತ್ರ ನಾವು ಯೂನಿವರ್ಸ್ಗೆ ಒಪ್ಪಿಸ್ಬೇಕು. ಇಲ್ಲ ನೀವು ಯೂನಿವರ್ಸ್ ಯಾವ ಥರ ಡಿಸಿಷನ್ ಕೊಟ್ಟರು ಪರವಾಗಿಲ್ಲ, ನಾನು ಇಷ್ಟ ಬಂದಂಗೆ ಮಾಡ್ತೀನಿ ಅನ್ನೋ ಮನಸ್ಥಿತಿ ಇದ್ದವರು ದಯವಿಟ್ಟು ಇದಕ್ಕೆ ಮಾಡೋಕ್ಕೆ ಹೋಗಲೇಬೇಡಿ. ಅವಶ್ಯಕತೆ ಇರೋದಿಲ್ಲ. ಈ ಒಂದು ಟೆಕ್ನಿಕ್ ಯಾವಾಗ ವರ್ಕ್ ಆಗುತ್ತೆ ಅಂದರೆ ನಮಗೆ ಆ ಒಂದು ಶಕ್ತಿ ಮೇಲೆ ತುಂಬ ಸಂಪೂರ್ಣವಾದ ನಂಬಿಕೆ ಇರಬೇಕು. ಹಾಗೂ ನಮ್ಮಲ್ಲಿ ಸಂಪೂರ್ಣ ಶರಣಾಗತಿ ಮನೋಭಾವ ಇರಬೇಕು. ಅಂದರೆ ಫುಲ್ಲು ನಾನು ನಿಂಗೆ ಒಪ್ಪಿಸ್ತಾ ಇದ್ದೀನಿ, ನೀನು ಹೇಳ್ದಂಗೆ ನಾನು ಕೇಳ್ತೀನಿ, ನೀನು ಯಾವ ದಾರಿ ತೋರಿಸ್ತೀಯೋ ಅದರಲ್ಲೇ ನಾನು ನಡಿತೀನಿ ಅನ್ನೋ ಒಂದು ಪ್ರಾಮಿಸ್ ಕೊಡೋ ಥರ ಇದು. ಆ ಒಂದು ಶಕ್ತಿಗೆ ನೀವು ಪ್ರಾಮಿಸ್ ಮಾಡ್ತಾ ಇದ್ದೀರಾ ಅಷ್ಟೇ. ಇದನ್ನು ಯಾವ ರೀತಿ ಮಾಡಬೇಕಾಗತ್ತೆ ಅಂದರೆ ನಾವು ಒಂದು ಕಡೆ ಕಣ್ಮುಚ್ಕೊಂಡು ಒಂದು ಚಾಪೆ ಹಾಕ್ಕೊಂಡು ಇಲ್ಲ ಒಂದು ಪೀಠದ ಮೇಲೆ ಏನೋ ಕೂತ್ಕೊಂಡು ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೋಬೇಕು. ಆ ಪ್ರಕೃತಿ ಜೊತೆ ಕನೆಕ್ಟ್ ಆಗಬೇಕು. ಅಂದರೆ ಕಣ್ಣು ಮುಚ್ಕೊಂಡು ಒಂದು ಸ್ವಲ್ಪ ಮಾತಾಡೋ ಥರ ನೀವು ಅಂದ್ಕೊಳ್ಳಿ, ಫೀಲ್ ಮಾಡಿ ಅದನ್ನು. ಆ ಶಕ್ತಿ ಖಂಡಿತ ನಿಮ್ಮ ಒಂದು ಮೆಸೇಜ್ನ ರಿಸೀವ್ ಮಾಡೇ ಮಾಡುತ್ತೆ. ಯಾಕಂದರೆ ಆ ಅನಂತ ಶಕ್ತಿನೇ ಅಂಥದ್ದು. ಬೆಳಗಾಗಿದ್ರೆ ನಾವು ಆ ಶಕ್ತಿಯ ಅನುಗ್ರಹ ಇಲ್ಲದೆ ಬದುಕೋಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಸೊ ಪ್ರತಿಯೊಬ್ಬರು ಏನೇ ಹೇಳಿದ್ರು ಕೇಳಿಸ್ಕೊಳ್ಳೋ ತಾಳ್ಮೆ ಆ ಒಂದು ಶಕ್ತಿಗೆ ಇದೆ.
ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋ ಆ ಅನಂತ ಶಕ್ತಿಗೆ ಪ್ರತಿಯೊಂದು ಸಹ ಗೊತ್ತಿರುತ್ತೆ. ನಮ್ಗೆ ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದ್ದು, ನಮ್ಮ ಯಾವ ದಾರಿಲಿ ಹೋದರೆ ನಾವು ನಮ್ಮ ಆತ್ಮೋದ್ಧಾರ ಆಗುತ್ತೆ ಅಥವಾ ನಮಗೊಂದು ಒಳ್ಳೆಯದಾಗುತ್ತೆ, ಪ್ರತಿಯೊಂದು ತಿಳ್ಕೊಂಡು ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನಿಮ್ಮ ಸಮಸ್ಯೆ ಯಾವ ರೀತಿ ಇರುತ್ತೆ, ನಿಮ್ಮ ಒಂದು ವಿಷಯ ಯಾವ ರೀತಿ ಇರುತ್ತೆ, ಅದಕ್ಕೆ ತಕ್ಕಂತೆ ಟೈಮ್ ತಗೊಂಡು ಅದಕ್ಕೆ ನಿಮ್ಗೆ ಫೈನಲ್ ಆಗಂತೂ ಒಳ್ಳೆ ರಿಸಲ್ಟೇ ಕೊಡುತ್ತದು. ನಿಮಗೆ ಸೂಕ್ತ ಆಯ್ಕೆಯನ್ನು ನಿಮ್ಮ ಲೈಫ್ ನಿಮ್ಮ ಮುಂದೆ ತಂದು ನಿಲ್ಲಿಸುತ್ತದು. ಆ ಒಂದು ಶಕ್ತಿಗೆ ಗೊತ್ತಿರುತ್ತೆ ಯಾವ ಸಮಯದಲ್ಲಿ ಯಾವ ಕೆಲಸ ಆಗಬೇಕು, ಯಾವ ಸಮಯದಲ್ಲಿ ಯಾವ ಕೆಲಸ ಆದರೆ ಒಳ್ಳೆಯದು ಅಂತ ಅದು ತಿಳ್ಕೊಂಡು ಅದು ಯಾವ ಟೈಮಲ್ಲಿ ನಿಮ್ಮ ಕೆಲಸ ಆಗಬೇಕು ಆ ಟೈಮಲ್ಲೇ ಆಗಿಸೋದಕ್ಕೆ ಪ್ರೇರೇಪಣೆ ಕೊಡುತ್ತೆ. ಆ ಯೂನಿವರ್ಸು ನಮಗೆ ಯಾರ ಮೂಲಕ ಬೇಕಾದರೂ ಮೆಸೇಜಸ್ನ ಕಳಿಸ್ಬೋದು. ಸೊ ಅದನ್ನು ರಿಸೀವ್ ಮಾಡೋದಕ್ಕೆ ನಾವು ಅಲರ್ಟ್ ಆಗಿರಬೇಕು. ನಾವು ಇದೆಲ್ಲ ಆದಮೇಲೆ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಅವಲೋಕಿಸೋ ಬುದ್ಧಿ ಕಲ್ತ್ಕೋಬೇಕು. ಯೂನಿವರ್ಸ್ ನನಗೇನೋ ಒಂದು ಒಳ್ಳೆಯದೇ ಕೊಡುತ್ತೆ ಅನ್ನೋ ನಂಬಿಕೆ ಅಂತೂ ಇದ್ದೇ ಇರುತ್ತಲ್ವ. ಸೊ ಅದಾದಮೇಲೆ ಯಾವ್ಯಾವ ವಿಷಯ ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ ಅಥವಾ ಯಾವ್ಯಾವ ಸಿಚುವೇಶನ್ ನಿಮ್ಮ ಮುಂದೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅದನ್ನೆಲ್ಲ ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ನೀವು ಅನ್ಕೋಬೇಕು ಯೂನಿವರ್ಸ್ ನನಗೇನೋ ಒಂದು ಒಳ್ಳೆಯದೇ ಕಳಿಸ್ತಾ ಇದೆ, ನನಗೆ ಯಾವುದು ನನ್ನ ಲೈಫಲ್ಲಿ ಬೇಕು ಅದೇ ಬರ್ತಾ ಇದೆ, ಯಾವ್ದು ಬೇಡ ಅದು ಹೋಗ್ತಾ ಇದೆ ಅನ್ನೋ ಮನೋಭಾವನೆ ಇದ್ದರೆ ಸಾಕು, ನಿಮ್ಗೆ ಅದೇ ಆಗುತ್ತೆ ನಿಮ್ಮ ಲೈಫಲ್ಲಿ. ಅದು ಯಾವ್ಯಾವ ಮೂಲಕ ನಿಮಗೆ ಮೆಸೇಜಸ್ ಕೊಡ್ಬೋದು ಅಂದರೆ ನಿಮ್ಮ ಫ್ರೆಂಡ್ಸ್ ಮೂಲಕ ಕೊಡ್ಬೋದು, ಇಲ್ಲ ಯಾರೋ ಫೋನ್ ಮಾಡಿ ಹೇಳ್ಬೋದು, ಇಲ್ಲ ನಿಮ್ಮ ಪರಿಚಿತರು ಬಂದು ತಿಳಿಸ್ಬೋದು, ಇಲ್ಲ ಮೀಡಿಯಾ ಮೂಲಕನಾರು ಬರ್ಬೋದು, ಹೇಗೆ ಬೇಕಾದ್ರೂ ಬರ್ಬೋದು. ಒಟ್ಟಿನಲ್ಲಿ ನಿಮಗೆ ಆ ವಿಷಯ ಅಂತೂ ಬಂದು ತಲುಪುತ್ತೆ. ಯೂನಿವರ್ಸು ಆ ಒಂದು ಒಳ್ಳೆ ಆಯ್ಕೆನ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸಿದಾಗ ನಾವು ತುಂಬ ತಲೆ ಉಪಯೋಗಿಸೋಕೆ ಹೋಗಬಾರ್ದು. ಅಂದರೆ ಜನರಲಾಗಿ ಬೇಸಿಕ್ ಏನೇನಿದೆ ಅಷ್ಟು ಮಾತ್ರ ಪರೀಕ್ಷೆ ಮಾಡ್ಕೋಬೇಕಷ್ಟೆ. ತುಂಬ ಇದು ಮಾಡ್ಕೊಂಡು ಕೂತ್ಕೊಂಡು ನಾವು ನಮ್ಮ ಟೈಮ್ನೂ ವೇಸ್ಟ್ ಮಾಡಿಕೊಂಡು ಆ ಒಂದು ಆಯ್ಕೆನೂ ಕಳ್ಕೊಳ್ಳೋದು ಬೇಡ ಅನಿಸುತ್ತೆ. ಸೊ ಯೂನಿವರ್ಸು ನಮಗೋಸ್ಕರ ಕಳಿಸ್ತಾ ಇದೆ ಯಾವುದೋ ಒಂದು ಒಳ್ಳೆ ಆಯ್ಕೆನ ಅಂದಾಗ ನಾವು ಅಲರ್ಟಾಗಿ ನಿಮ್ಗೆ ಆ ಭಾವನೆ ಇರಬೇಕು. ನನಗೋಸ್ಕರ ಆ ಒಂದು ಪ್ರಕೃತಿ ಆ ಒಂದು ನೇಚರ್ ನಾನು ಕಳಿಸ್ತಾ ಇದೆ, ಇದು ನನಗೆ ಒಳ್ಳೆಯದೇ ಆಗಿರುತ್ತೆ ಅನ್ನೋ ಮನೋಭಾವನೆಯೂ ಸಹ ಇರಬೇಕು. ಆ ಟೈಮಲ್ಲಿ ಸ್ವಲ್ಪ ಬಂದರೆ ಬೇಸಿಕ್ಕಾಗಿ ಏನೇನು ಬೇಕು ಅದನ್ನು ಯೋಚನೆ ಮಾಡಿ, ಬೇಡ ಅನ್ನಲ್ಲ, ಅಷ್ಟನ್ನು ನೋಡಿ ನೀವು ಓಕೆ ಮಾಡ್ಕೊಂಬಿಟ್ರೆ ತುಂಬ ಒಳ್ಳೆಯದು. ಈ ಒಂದು ಟೆಕ್ನಿಕ್ಕು ನನ್ನ ಲೈಫಲ್ಲಂತೂ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಫ್ರೆಂಡ್ಸ್. ನನಗೆ ಈ ಒಂದು ಟೆಕ್ನಿಕ್ಕು ನಮ್ಮ ಸೀನಿಯರ್ ಪಿರಮಿಡ್ ಮಾಸ್ಟರ್ ಒಬ್ಬರು ಹೇಳಿಕೊಟ್ರು, ಅವ್ರ ಹೆಸರು ಲಲಿತಾ ಅಂತ. ಸೊ ಅವರು ಹೇಳ್ಕೊಟ್ಟಿರೋದ್ಮೇಲೆ ನಾನು ಅದನ್ನು ಟ್ರೈ ಮಾಡಿದೆ. ಸೊ ನಮ್ಮನೇಲಿ ಮನೆ ಪರ್ಚೇಸ್ ಮಾಡೋದಕ್ಕೆ ಅಂತ ತುಂಬ ಟ್ರೈ ಮಾಡ್ತಿದ್ರು. ಆ ಟೈಮಲ್ಲಿ ತುಂಬ ದ್ವಂದ್ವ ಪರಿಸ್ಥಿತಿನ ನಾವು ಎದುರಿಸ್ತಾ ಇದ್ದು. ಇದನ್ನು ನಾನು ಈ ಟೆಕ್ನಿಕ್ ಯೂಸ್ ಮಾಡಿ ಮೈಂಡಲ್ಲಿ ಅಂದ್ಕೊಂಡು ನಾನು ಬಿಟ್ಬಿಟ್ಟೆ. ಒಂದು 3-4 ಮಂತ್ಸ್ ವಿತಿನ್ 5 ಮಂತ್ಸ್ ಅಂದ್ಕೊಳ್ಳಿ, ಅಷ್ಟರಲ್ಲಿ ನನಗೆ ಕರೆಕ್ಟ್ ಸೊಲ್ಯೂಷನ್ ಸಿಕ್ತು. ಫೈನಲಿ ಒಳ್ಳೆ ಆಯ್ಕೆನೇ ನಂಗೆ ಸಿಕ್ತು. ನನಗೆಲ್ಲಿ ಒಳ್ಳೆಯದೋ ಅದೇ ಒಂದು ಏರಿಯಾದಲ್ಲಿ ನಂಗೆ ಮನೆ ಆಯಿತು. ಒಟ್ಟಿನಲ್ಲಿ ನಾನು ಆ ಪರಿಸ್ಥಿತಿನ ತುಂಬ ಕಷ್ಟದಿಂದನೇ ಎದುರಿಸ್ತಾ ಇದ್ದೆ. ನನಗೆ ಈ ಟೆಕ್ನಿಕ್ ಗೊತ್ತಾದ ಮೇಲಂತೂ ತುಂಬಾ ಮೈಂಡ್ ನಿರಾಳ ಆಯಿತು. ನಾನು ಯೂನಿವರ್ಸ್ ಮೇಲೆ ಫುಲ್ಲು ವಹಿಸ್ಬಿಟ್ಟೆ, ನನ್ನ ಜವಾಬ್ದಾರಿ ಎಲ್ಲ ವಹಿಸ್ಬಿಟ್ಟೆ. ಅದು ಎಲ್ಲಿ ದಾರಿ ತೋರಿಸ್ತೋ ಅಲ್ಲೇ ಹೋಗೋಣ, ಸುಮ್ಮನೆ ಜಸ್ಟ್ ತುಂಬ ಇದು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಅದು ಏನು ಆಪ್ಷನ್ಸ್ ಕೊಟ್ಟಿದ್ದೆ ಜಸ್ಟ್ ಅಬ್ಸರ್ವ್ ಮಾಡ್ತಾಯಿದ್ದೆ, ಜನರಲ್ ಆಗಿ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಆಮೇಲೆ ನಾನು ಅಂದ್ಕೊಂಡು ಯಾವುದೋ ಒಂದು ಓಕೆ ಆಯಿತು. ಕೊನೆಗೆ ಓಕೆ ಆದಾಗಲೂ ನನಗೆ ಅಷ್ಟೊಂದು ಇದಿರಲಿಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಇಲ್ಲಿ ಬಂದ ಮೇಲೆ ತುಂಬಾ ಖುಷಿ ಆಯಿತು. ಸೊ ನೇಚರ್ ಯಾವಾಗಲೂ ಅಷ್ಟೇ ಅಲ್ವಾ, ನಮಗೆ ಒಳ್ಳೆಯದನ್ನೇ ಕಳಿಸುತ್ತೆ. ಒಳ್ಳೆ ಆಯ್ಕೆ ನಮಗೆ ಮಾಡೋಕ್ಕೆ ಬರದೇ ಇರ್ಬೋದು, ಬಟ್ ಆ ಯೂನಿವರ್ಸ್ಗೆ ವಹಿಸ್ಬಿಟ್ರೆ ಸಾಕು, ನಮಗೇನು ಒಳ್ಳೆಯದು ಅದನ್ನೇ ನಮ್ಗೆ ತಂದು ನನ್ನ ಮುಂದೆ ನಿಲ್ಲಿಸ್ಬಿಡುತ್ತೆ. ಅದು ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಆ ನೇಚರ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅಷ್ಟು ಒಂದು ಒಳ್ಳೆ ಏರಿಯಾದಲ್ಲಿ ನಂಗೆ ಮನೆ ಆಯಿತು. ನೀವು ಸಹ ಈ ಟೆಕ್ನಿಕ್ ಉಪಯೋಗಿಸಿ ನಿಮ್ಮ ಮನಸ್ಸಿನ ಕನ್ಫ್ಯೂಷನ್ಸ್ ಎಲ್ಲ ದಯವಿಟ್ಟು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳಿ. ಆ ಒಂದು ದ್ವಂದ್ವ ಪರಿಸ್ಥಿತಿಯಿಂದ ಅಥವಾ ಡ್ಯುಯಲ್ ಮೈಂಡ್ಸೆಟ್ಟಿಂದ ಬೇಗ ಆಚೆ ಬನ್ನಿ. ಓಕೆ, ಆವಾಗ ಎಷ್ಟು ಫ್ರೀಯಾಗಿರ್ಬೋದಲ್ವಾ. ನಮಗೆ ತುಂಬ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಸಿಗುತ್ತೆ. ಒಂದು ವಿಷಯನೇ ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ಯೋಚನೆ ಮಾಡ್ತಾ ನಾವು ಟೈಮ್ ವೇಸ್ಟ್ ಮಾಡ್ತಾ ಕೂತ್ರೆ 10 ಕೆಲಸ ಮಾಡೋ ಕಡೆ ನಾವು 3-4 ಕೆಲಸನೂ ಸಹ ಕಂಪ್ಲೀಟ್ ಮಾಡೋದಕ್ಕಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಟೆಕ್ನಿಕ್ ನಂಗಂತೂ ತುಂಬ ಇಷ್ಟ ಆಯಿತು. ನೀವು ಸಹ ಯೂಸ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಸದ್ಯಕ್ಕೆ ಇಷ್ಟಿರಲಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಇನ್ನೂ ಒಳ್ಳೊಳ್ಳೆ ವಿಷಯನ ಡಿಸ್ಕಸ್ ಮಾಡೋಣ. ಓಕೆ, ಬಾಯ್.
ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಹೆಸರು ಗೊತ್ತೇ ಇದೆಯಲ್ಲ, ಎಥಿಕ್ಸ್ ವೆಲ್ ಕನ್ನಡ.